ಭಾಸ್ಕರ್, ಐ ಮೀನ್ ಟೀಮ್ ಇಂಡಿಯಾಗಿರ್ತಕ್ಕಂಥ ಪ್ರೆಷರ್ ನೀವೇನೇ ಹೇಳಿದ್ರು ಕೂಡ ನಾವು ಔಟ್ ಆಫ್ ಪ್ರೆಷರ್ ಆರಾಮಾಗಿದ್ದೀವಿ ಅಂತ ಅವ್ರು ಹೇಳಿದ್ರು ಕೂಡ ಫ್ಯಾಕ್ಟ್ ಅದಲ್ಲ. ಏನು ಪ್ರೆಷರ್ ಇದೆ ಟೀಮ್ ಇಂಡಿಯಾ? ವೆಸ್ಟ್ ಇಂಡೀಸ್ ಮೇಲೆ ಯಾವತ್ತು ಅವರು ಸೌತ್ ಆಫ್ರಿಕಾ ಮೇಲೆ ಯಾವತ್ತು ಸೋತರು ಅವತ್ತಿಂದಾನೇ ಪ್ರೆಷರ್ ಸ್ಟಾರ್ಟ್. ನಾಕ್ಔಟ್ ಸ್ಟಾರ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಆಗೋಗಿದೆ. ಯಾವುದೇ ಮ್ಯಾಚ್ ಗೆದ್ದಿದ್ರು ಇನ್ಫ್ಯಾಕ್ಟ್ ಎಲ್ಲ ಮ್ಯಾಚಲ್ಲೂ ಒನ್ ಮ್ಯಾನ್ ಶೋ ಥರ ಆಗಿದೆ. ಹಾಗಾಗಿ ಈ ಫೈನಲ್ ಮ್ಯಾಚು 11 ಪ್ಲೇಯರ್ಸ್ ಚೆನ್ನಾಗಿ ಆಡಬೇಕು ಅನ್ನೋದು ನನ್ನ ಅನಿಸಿಕೆ. ಸೆಕೆಂಡ್ ಒನ್ ಈಸ್ ಓವರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಸುನಿಲ್ ಗವಾಸ್ಕರ್ ಮಾತಾಡಿದ್ದಾರೆ. ಓವರ್ ಕಾನ್ಫಿಡೆನ್ಸ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಇವಾಗ ಇರೋದು ಇಂಡಿಯನ್ ಟೀಮ್ಗೆ. ನನ್ನ ಅನಿಸಿಕೆ, ನಾನು ಐ ಎಮ್ ವೆರಿ ಸ್ಮಾಲ್ ಪರ್ಸನ್ ಟು ಟೆಲ್ ದಿಸ್. ಯಾಕೆ ಅಂದ್ರೆ ಏನೋ ಒಂದು ಫೀಲ್ ಆಫ್ ಗೆಲ್ತೀವಿ, ನಾವು ಗೆಲ್ಬಹುದು ಅನ್ನೋ ಒಂದು ಫೀಲ್ ಅಲ್ಲಿ ಇದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಅಂಡ್ ಒಂದು ರೀತಿಯಾದ ಕಾಶನ್ ಅಲ್ಲಿ ಆಡಬಹುದು ಅನ್ನೋದು ನನ್ನ ಅನಿಸಿಕೆ. ಸರ್ ವಾಸಿಕಿ ಸರ್, ನೀವೇನು ಹೇಳ್ತೀರಾ? ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮಾತು ಹೇಳಿದ್ರು. ಯಾಕಂದ್ರೆ ಗೆಲ್ಲೋವರೆಗೂ ಗೆದ್ದಿಲ್ಲ ಅಂತ, ಅದು ದಾಟದ ಮೇಲೆನೆ ನಮ್ ಗೆದ್ದಿದೀವಿ ಅಂತ ಆದ್ಮೇಲೆನೆ ಕೊನೆ ರನ್ನು ಕೊನೆ ವಿಕೆಟ್ ತೆಗೆದ್ರೇನೆ ಅದು ಗೆಲುವು ಅಂತ ಆಗೋದು. ಸೊ ನಮ್ದು ಜೋಶ್ ಇದ್ದೇ ಇರತ್ತೆ. ನಮ್ಮ ಒಂದು ಯಾರು ಕಿರ್ಚು ಅಂತಂದ್ರೆ ಫುಲ್ ಊಷ್ಟೆಲ್ಲ ಇದೆಲ್ಲ ಕಿರಿಸ್ತಾರೆ. ಆದ್ರೂ ಎಂಡ್ ಆಫ್ ದ ಡೇ ಆ ಒಂದು ಸ್ಥಿಮಿತದಲ್ಲಿ ಅವ್ರು ಇರಬೇಕು, ಮಾನಸಿಕವಾಗಿ ಅವ್ರು ಸರಿಗಿರ್ಬೇಕು, ಇರುತ್ತಾರೆ. ಯಾಕೆಂದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಕನೆಕ್ಟ್ ಇರೋದಿಲ್ಲ. ಸೊ ಅವರಲ್ಲಿ ಕೋಚು ಸಪೋರ್ಟ್ ಸ್ಟಾಫ್ ಇನ್ನೇನು ಕೆಲಸ, ಅದೇನೇ ಕೆಲಸ. ಸೊ ಅದನ್ನ ಅವರು ನೋಡ್ಕೊಳ್ತಾರೆ. ಸೊ ಅದು ಅಫೆಕ್ಟ್ ಅಷ್ಟೊಂದು ಆಗದೆ ಇರೋ ತರ ದೇವ್ರು ಕಾಪಾಡ್ಬೇಕು. ಈ ಪ್ಲೇಯರ್ ಟು ಪ್ಲೇಯರ್ ಮಾತಾಡ್ಬಿಡೋಣ. ಅಭಿಷೇಕ್ ಶರ್ಮಾನ ನಾವು ಟೂರ್ನಮೆಂಟ್ ಮುಂಚೆ ಒಳ್ಳೆ ಹೀರೋ ತರ ಮೆರೆಸ್ತಾ ಇದ್ವಿ, ಬಟ್ ಈಗ ಅವ್ರನ್ನ ರೀಪ್ಲೇಸ್ ಮಾಡ್ಬಿಡಿ ನೀವು ರಿಂಕು ಸಿಂಗ್ಗೆ ಅಂತಿದ್ದಾರೆ. ಸೊ ಅಂತ ದೊಡ್ಡ ಬಿಗ್ಗೆಸ್ಟ್ ಚಾಲೆಂಜ್ ನ ಅಥವಾ ಬಿಗ್ಗೆಸ್ಟ್ ರಿಸ್ಕ್ ತಗೊಳುತ್ತೆ ಅಂತ ಅನ್ಸುತ್ತಾ ಈ ಕ್ಷಣಕ್ಕೆ ಟೀಮ್ ಇಂಡಿಯಾ? ತಗೊಳ್ಬಾರ್ದು ಅಂತ. ಯಾಕೆಂದ್ರೆ ಅಭಿಷೇಕ್ ವಿನ್ನಿಂಗ್ ಟೀಮ್ ಅನ್ನ ಸಾಮಾನ್ಯ ಡಿಸ್ಟರ್ಬ್ ಮಾಡಲ್ಲ. ಒಂದು ವಿನ್ನಿಂಗ್ ಟೀಮು. ಇವಾಗ ಫಾರ್ ಎಕ್ಸಾಂಪಲ್ ನ್ಯೂಜಿಲೆಂಡ್ ನಲ್ಲಿ ನೀಶಮನ್ ಅವರು 3 ಓವರ್ಗೆ 43 ರನ್ ಕೊಟ್ಟರು. ಒಂದ್ ಲಾಜಿಕ್ ಇದೆ ಅಲ್ಲಿ. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಪಂದ್ಯ ಮಾಡಿದ್ರು ಮಾಡೋಣ ಅಂತ. ಆದ್ರೂ ನೀವು ಹೇಳ್ದಂಗೆ ವಿನ್ನಿಂಗ್ ಟೀಮ್, ಬಟ್ ಅದು ಒಂದು ಟೈಮಲ್ಲಿ ಇತ್ತು. ಇವಾಗ ಯಾವ್ದಕ್ಕೆ ಏನ್ ಬೇಕೋ ಅದನ್ನ ಉಪಯೋಗಿಸ್ಕೊಳ್ತಾರೆ. ಈಗ ಈ ಪಿಚ್ಗೆ ಈ ತರ ಪರಿಸ್ಥಿತಿಗೆ ಏನ್ ಬೇಕೋ ಅದು ಉಪಯೋಗಿಸ್ಕೊತಾರೆ. ನಾಳೆ ದಿವಸ ಸ್ಪಿನ್ನರೇ ಬೇಡ, ಬರೀ ಫಾಸ್ಟ್ ಬೌಲರ್ ಅದು ಅದಕ್ಕೂ ರೆಡಿ, ಫಾಸ್ಟ್ ಬೌಲೇ ಬೇಡ, ಸ್ಪಿನ್ನರ್ ಜಾಸ್ತಿ ಇರಬೇಕು ಅದಕ್ಕೂ ರೆಡಿ. ಸೊ ಅದನ್ನೆಲ್ಲ ನೋಡ್ಕೊ. ಪ್ರಥಮ ಟೀಮ್ ಬಗ್ಗೆ ಏನ್ ಹೇಳ್ತೀರಿ? ಏನಾದ್ರು ಚೇಂಜಸ್ ಬೇಕು ಅಂತ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಸ್ಟಾರ್ಟಿಂಗ್ ಒಂಚೂರು ಕುಂಠಿತ ಬಂತು, ಒಂದಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಫೀನಿಕ್ಸ್ ತರ ಗೆದ್ದು ನಿಂತಿದ್ದಾರೆ. ಡೆಫಿನೆಟ್ಲಿ ಈ ಸಮಯದಲ್ಲಿ ಅವರ ಒಂದು ಆತ್ಮಸ್ಥೈರ್ಯನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನನ್ನ ನಂಬಿಕೆ. ನೋಡ್ಬೇಕು ಏನಾಗುತ್ತೆ. ಅಲ್ಲ, ನನ್ನದು ಅದೃಷ್ಟ ಟೀಮ್ದು ಏನಂತಂದ್ರೆ ಅಭಿಷೇಕ್ ಶರ್ಮಾ ಕೈ ಕೊಟ್ಟಿದ್ದ ತಕ್ಷಣಕ್ಕೆ ಸಂಜು ಸ್ಯಾಮ್ಸನ್ ಇದ್ರು ಓಪನರ್ ಆಗಿ. ಇಲ್ಲ ಅಂದಿದ್ರೆ ನಮಗೆ ತುಂಬಾ ಹೊಡೆತ ಬೀಳ್ತಾ ಇತ್ತು ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ. ಹಾಗಾಗಿ ಟೀಮ್ ಇಂಡಿಯಾಗೆ ಇರ್ತಕ್ಕಂಥ ಓವರ್ ಕಾನ್ಫಿಡೆನ್ಸ್ ಅದು ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ. ಮಮತಾ ಅವ್ರ ಫೇವರೇಟ್ ಕ್ವಶನ್ ಅದು. ಲಾಸ್ಟ್ ಟೈಮ್ ಒಂದು 2 years ಬ್ಯಾಕ್ ನನಗೆ ಕೇಳಿದ್ರು, ವಿರಾಟ್ ಕೊಹ್ಲಿ ಅವ್ರನ್ನ ಕೂರಿಸ್ಬೇಕಲ್ವಾ, ಇಷ್ಟೊಂದು ಫೇಲ್ಯೂರ್ ಆಗ್ತದೆ. ಸೊ ಅವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಟೋಟಲ್ ರನ್ಸ್ ಆಫ್ ನಂಬರ್ ಆಫ್ ರನ್ಸ್ ಅಷ್ಟೇ. ಸೊ ಅಭಿಷೇಕ್ ಶರ್ಮಾ ಎಷ್ಟು ಫೇಲ್ ಆಗಿದಾರೋ ಅದಕ್ಕಿಂತ ಚೆನ್ನಾಗಿ ಆಡಬಹುದು ಅನ್ನೋ ಒಂದು ನಂಬಿಕೆ ನಾನೇ ಹೇಳ್ತಿದ್ದೆ. ಅಲ್ಲ, ವರ್ಲ್ಡ್ ನಂಬರ್ 1 ಬ್ಯಾಟ್ಸ್ಮನ್ ಯಾವ ಟೈಮ್ನಲ್ಲಿ ಫಾರ್ಮ್ ಹೋಗುತ್ತೆ, ಯಾವ ಟೈಮ್ನಲ್ಲಿ ಫಾರ್ಮ್ ಬರುತ್ತೆ ಅಂತಕ್ಕಂಥದ್ದು ಐ ಥಿಂಕ್ ನನ್ಗೇನು ಅದು ಅಭಿಷೇಕ್ ಶರ್ಮಾಗೆ ದೊಡ್ಡ ಸಮಸ್ಯೆನೇ ಅಲ್ಲ ಅಂತ ಹೊಡಿಯೋಸೆ. ಅದೇ ಹೇಳ್ದಂಗೆ ವಿ ಶುಡಂಟ್ ಡಿಸ್ಟರ್ಬ್, ಅದಂತೂ ಇದ್ದಿದ್ದೇನೆ. ನಿಮ್ಗೆ ಯಾರು ಫೇವರೇಟ್ ಪ್ಲೇಯರ್? ನನಗೆ 11 ಜನ ಫೇವರೇಟ್. ಆ 3 ಜನ ಎಕ್ಸ್ಟ್ರಾ ಪ್ಲೇಯರ್ ಕೂತಿರ್ತಾರಲ್ಲ, ನಿಮ್ಮ ಹೆಸರು ಪ್ರಥಮ್ ಅನ್ಕೊಂಡಿದ್ದೆ, ಶ್ವೇತಾ ಅಂತ ಯಾವಾಗ ಗೊತ್ತಾಗ್ಲಿಲ್ಲ. ಇಲ್ಲಿ ಎಷ್ಟು ಜನದ ಹೆಸರಿದೆ ಅದೆಲ್ಲರದು ಅವ್ರ ಹೆಸರು. ನನಗೆ ಪರ್ಸ್ನಲಿ ಐ ಲೈಕ್ ಬುಮ್ರಾ. ಅವರು ಒಂಥರ ಬಿಗ್ಗೆಸ್ಟ್ ಪಿಲ್ಲರ್ ನಮಗೆ ಇವಾಗ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಂತ ಬಂದರೆ ಸಂಜು ಸ್ಯಾಮ್ಸನ್ ಅವ್ರು ಇರ್ಬೋದು, ಅಭಿಷೇಕ್ ಅವ್ರು ಇರ್ಬೋದು, ಬೋತ್ ಆಫ್ ದೆಮ್ ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಇವಾಗ ರೀಪ್ಲೇಸ್ ಮಾಡೋದು ಇಸ್ ನಾಟ್ ಅ ಬೆಸ್ಟ್ ಐಡಿಯಾ ಅನ್ನೋದು ಇಸ್ ಆಲ್ಸೋ ಮೈ ಒಪಿನಿಯನ್. ಖಂಡಿತ. ಸೊ ಒಂದು ಪ್ರೆಷರ್ ಬಗ್ಗೆ ನಾವು ಮಾತಾಡಿದ್ವಿ ಭಾಸ್ಕರ್. ಅಟ್ ದ ಸೇಮ್ ಟೈಮ್ ನೀವೇ ಹೇಳ್ದಂಗೆ ಒಬ್ಬೊಬ್ಬರು ಒಂದೊಂದು ಮ್ಯಾಚಲ್ಲಿ ಆಡ್ತಾ ಇದ್ದಾರೆ ಹೊರತು ಆ್ಯಸ್ ಅ ಟೀಮ್ ಪರ್ಫಾರ್ಮೆನ್ಸ್ ಬರಬೇಕು. ಇರ್ಬೋದು ಇವರು 200+ 3-4 ಮ್ಯಾಚಲ್ಲಿ ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. ಅದೆಲ್ಲವೂ ಒಬ್ಬೊಬ್ಬರು ಆಟದಿಂದ ಬಂದಿರತಕ್ಕಂಥದ್ದು. ಆಸ್ ಎ ಟೀಮ್ 11 ಜನರ ಎಫರ್ಟ್ 100% ಮೈದಾನದಲ್ಲಿ ಬಿದ್ದರೆ ಅದರ ಮಜಾನೇ ಬೇರೆ. ಅದೇ ಮೇನ್ ಈ ಮ್ಯಾಚ್ ನಲ್ಲಿ ಬೇಕಾಗಿರೋದೇ ಅದು. ಇಬ್ಬರಿಂದ ಮ್ಯಾಚ್ ಗೆದ್ವಿ ಅನ್ನೋದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು 11th ಸಂಜು ನಮ್ಮ ಸೂರ್ಯಕುಮಾರ್ ಯಾದವ್ ಹೇಳಿರೋದು ಅದೇನೆ. ಇಟ್ ಇಸ್ ಎ 11 men's ಗೇಮ್. ಒಬ್ಬ ಫೇಲ್ಯೂರ್ ಆದ್ರೆ ನಾವು 10 ಜನ ಇದೀವಿ ಒಬ್ಬನ ಫೇಲ್ಯೂರ್ ಕಂಡು ಇದು ಮಾಡೋದಕ್ಕೆ. ಹಂಗಿರ್ಬೇಕಾದ್ರೆ it is called as a team game. So winning is always with a team. It is not just one person's winning. ನಾನು ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಮ್ಯಾಚ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಒಂದು ಕ್ಯಾಚ್ ಆಗಲಿ, ಒಂದು ರನ್ಔಟ್ ಆಗಲಿ, ಅಥವಾ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆಗಲಿ, ಅಥವಾ ಡೂಬೆ ಇನ್ನಿಂಗ್ಸ್ ಆಗಲಿ, ಇಸ್ ನಾಟ್ ಇಂಪಾರ್ಟೆಂಟ್. ಅವ್ರು ಹೇಳ್ದಂಗೆ ಒಂದು ಟೀಮ್ ಮೀಟಿಂಗ್ ನಲ್ಲಿ ಬುಮ್ರಾ 2 ಓವರ್ ಬೆಸ್ಟ್ ಬೌಲಿಂಗ್, ಬೆಸ್ಟ್ ಬೌಲಿಂಗ್ ಔಟ್ ಆಫ್ 250 runs.
he has given only 16 runs. That makes what is Bumrah is favorite player ಇವ್ರಿಗೆ so that's where the speciality comes. ಎಲ್ಲ ಸೇರನೆ ಹನಿ ಗೂಡಿದ್ರೆ ಹಳ್ಳ ಅನ್ನಂಗೆ. So it is always a team winning. ಅವತ್ತು ಮೊನ್ನೆ ಓವರ್ ನಂಬರ್ 16 and 18 ಬುಮ್ರಾ ಹಾಕಿದ್ದು ಅದೇ ಮೇನ್ ಟರ್ನಿಂಗ್ ಪಾಯಿಂಟ್ ನನ್ಗನ್ಸಿರೋ ಪ್ರಕಾರ. ಯಾಕಂದ್ರೆ ಒಂದ್ ಎಂಡಲ್ಲಿ ಎದ್ವಾತದ್ವಾರನ್ನು ಹೊಡಿತಾ ಇದ್ರು, ಏನ್ ಕಂಟ್ರೋಲ್ ಮಾಡಿದ್ದು ಆ ಟೈಮ್ನಲ್ಲಿ, ಆ ಮೊಮೆಂಟ್ ಬೇಕಾದಂತಹ 45 runs ನಲ್ಲಿ he has given only 16 runs. So that makes a big difference. ಇನ್ ಮಿಕ್ಕಿದವರೆಲ್ಲ ಮಿಕ್ಕಿದ ರನ್ಸ್ ಕೊಟ್ಟಿದ್ದಾರೆ, ಅದು ಅವರೊಬ್ಬರಿಂದನೇ ಗೆದ್ರು ಅಂತ ಹೇಳಕ್ಕಾಗಲ್ವಲ್ಲ. ಸೊ ಆ ಕ್ಯಾಚ್ ಅಕ್ಷರ್ ಪಟೇಲ್ ಕ್ಯಾಚ್ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಸಂಜು ಸ್ಯಾಮ್ಸನ್ ನ ಯೂಶಲಿ ಈ ಗೆಸ್ಟ್ ಪ್ಲೇಯರ್ ರೀತಿನಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಲಾಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಎಲ್ಲರೂ ಅವ್ರನ್ನ ತಲೆ ಮೇಲೆ ಬೆಸ್ಟ್ ಪ್ಲೇಯರ್ ಹೊತ್ಕೊಂಡು ತರ ನೋಡ್ತಾವ್ರೆ. ಥ್ಯಾಂಕ್ ಯು ನಂಗೆ ಹೆಲ್ಪ್ ಮಾಡಿದ್ದಕ್ಕೆ. ಹೆಲ್ಪ್ ಮಾಡಿ ಈಗ ತುಂಬಾ ಸಲ ನಾನು ಕರೆಕ್ಟ್ ಹಂಗೆ ಕ್ರಿಕೆಟ್ ಅಲ್ಲಿ ಬದಲಾವಣೆ ಆಗುತ್ತೆ. ಬೆಸ್ಟ್ ಪ್ಲೇಯರ್ ರೀತಿ ನೋಡ್ತಾ ಇದ್ದಾರೆ. ಸೊ ಅವರ ಎಕ್ಸ್ಟ್ರಾರ್ಡನರಿ ಅಂದ್ರೆ ಸ್ಕಿಲ್ಡ್ ಪ್ಲೇಯರ್ ಅನ್ನ ನಮ್ಗೆ ಗೊತ್ತಿತ್ತು, ಬಟ್ ಎಕ್ಸ್ಟ್ರಾರ್ಡನರಿ ಸ್ಕಿಲ್ಡ್ ಪ್ಲೇಯರ್ ಅನ್ನೋದು ಲಾಸ್ಟ್ ಮ್ಯಾಚ್ ಅಲ್ಲಿ ಗೊತ್ತಾಯ್ತು. ಅವ್ರ ಜರ್ನಿ ಬಗ್ಗೆ ಹೇಳೋದಾದ್ರೆ ಅವ್ರ ಸ್ಟ್ರೆಂತ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಬೌಲರ್ಸ್ಗೆ ಕಾಟ ಕೊಡ್ತಾರೆ ಅಂತ. ಅವ್ರನ್ನ ಅಂಡರ್ 19 ಟೈಮಿಂದ ನೋಡ್ತಾ ಇದ್ದೀನಿ. ಅವ್ರ ಮ್ಯಾಚಲ್ಲಿ ನಾನು ನಿಂತಿದ್ದೀನಿ ಅವಾಗ. ಅವರು ಆಸ್ಟ್ರೇಲಿಯಾಗೆ ಹೋಗಿ ವರ್ಲ್ಡ್ ಕಪ್ ಗೆದ್ಕೊಂಬಂದ್ರಲ್ಲ ಅಂಡರ್ 19, ಆ ಮ್ಯಾಚ್ಗಳು ನಾನು ನಿಂತಿದ್ದೀನಿ ಆ ಮ್ಯಾಚ್ಗಳಲ್ಲಿ. ಸೊ ಅವರು ಫೆನಾಮಿನಲ್ ಟ್ಯಾಲೆಂಟ್. 2015 ಇದ್ದಾರೆ ಅವರು. ಅಂಡ್ ಸ್ಟಾಪ್ ಎಲ್ಲದು ಒಂದೇ ಅಲ್ಲ, ಎಲ್ಲರ ಜಾತಕನೂ ಒಂದೇ ಅಲ್ಲ. ಸೊ ಅದೇನಾಗುತ್ತೆ, ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇರುತ್ತೆ, ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಅವ್ರಿಗೆ ಒಂದು ಸರಿಯಾದ ಅವಕಾಶ ಎಲ್ಲರಿಗೂ ಕರೆಕ್ಟಾಗಿ ಸಿಕ್ಕಿರಲ್ಲ. ಇವಾಗ ಇಶಾನ್ ಕಿಶನ್ ಕರೆಕ್ಟಾಗಿ ಒಂದು ಟೈಮಲ್ಲಿ ಬಂದರು, ಅವರು ಹಿಂದುಳಿದ್ಬಿಟ್ಟಿದ್ರು. ಅವರು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಚೆನ್ನಾಗಿ ಆಡಿ, ವೈಟ್ ಬಾಲ್ ಕ್ರಿಕೆಟ್ BCCI ಡೊಮೆಸ್ಟಿಕ್ ಟೂರ್ನಮೆಂಟ್ಸಲ್ಲಿ ಚೆನ್ನಾಗಿ ಆಡಿದ್ರು, ಅದು ಗೆಲ್ಸ್ಕೊಟ್ರು. ಅಲ್ಲಿಂದ ಅವರು ವಾಪಸ್ಸು ಟೀಮಿಗೆ ಬಂದರು. ಅಲ್ಲಿಂದ ಅವ್ರು ಹಿಂತಿರುಗಿ ನೋಡೇ ಇಲ್ಲ. ಸೊ ಆ ಒಂದು ಕರೆಕ್ಟಾಗಿರೋ ಒಂದು ಅವಕಾಶ, ಆ ಸಮಯ ಎರಡೂ ಸಿಗಬೇಕು. ಅದೇ ಕಿಸ್ಮತ್ ಅನ್ನೋದು. ಸೊ ಅದು ಸಿಕ್ಕಿದ್ದು ಒಂದೊಂದ್ಸಲಿ ಸಿಕ್ಕಿದಾಗ ಇವ್ರು ಆಡ್ತಾ ಇರಲಿಲ್ಲ. ಅಂದ್ರೆ ಒಂದು ರ್ಯಾಶ್ ಸ್ಟ್ರೋಕ್ ಹೊಡೆದ್ಬಿಡೋದು. ಒಂದು ಡೀಪ್ ಅಲ್ಲಿ ಇಬ್ರು ಇರ್ತಾರೆ. ಫಸ್ಟ್ 6 ಓವರ್, ಫಸ್ಟ್ 10 ಓವರ್ ಅಲ್ಲಿ ಒನ್ ಡೇ ಅಲ್ಲಿ ಕರೆಕ್ಟಾಗಿ ಅವ್ರಿಗೆ ಕೊಟ್ಟು ಔಟ್ ಆಗೋದು. ಒಂಥರ ನಮ್ಗಿಂತ ಅವ್ರಿಗೆ ಜಾಸ್ತಿ ಡಿಸಪಾಯಿಂಟ್ಮೆಂಟ್ ಆಗ್ತಿತ್ತು. ಸೊ ಅದನ್ನ ಅವರು ಓವರ್ಕಮ್ ಮಾಡಿ ಸರಿಯಾಗಿ ಒಂದು ಅಲ್ಲ, ಸಂಜು ಸ್ಯಾಮ್ಸನ್ ಬಗ್ಗೆ ಒಂದು ಮಾತು ಕೇಳಿ ಬರ್ತಾ ಇತ್ತು ಸರ್, ಎಲ್ಲ ಒಪ್ಕೋತೀರಾ ಅಂತ ಅನ್ಕೋತೀನಿ. ಸಂಜು ಸ್ಯಾಮ್ಸನ್ಗೆ ಎಷ್ಟ್ರಿ ಅವಕಾಶ ಕೊಡ್ತಾರೆ ಇವರು, ಎಷ್ಟ್ರಿ ಇವ್ರು ಪ್ರೂವ್ ಮಾಡ್ಕೋಬೇಕು ಇವ್ರನ್ನ ಅಂತ ಇದ್ದವರು, ಬೇಡಪ್ಪ ಸಂಜು ಸ್ಯಾಮ್ಸನ್ ಏನೋ ಲಾಬಿ ಮಾಡ್ಕೊಂಡು ಮ್ಯಾಚಿಗೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತೆಲ್ಲ ಮಾತಾಡ್ಬಿಟ್ಟಿದ್ರು. ಬಟ್ ನೀವೇ ಹೇಳ್ತಾ ಇದ್ದೀರಾ ಟ್ಯಾಲೆಂಟ್ ಅಂತಕ್ಕಂಥದ್ದು ಅದ್ಭುತ, ಬಟ್ ಆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇ ನಿಜವಾದ ಆಟಗಾರನ ರೀತಿ ಅಂತ. ಸರ್ ಈಗ ಇದು ಯಾಕೆ ಗೆಲ್ಲುತ್ತೆ ಅಂತ ಫಸ್ಟ್ ಹೇಳ್ಬಿಟ್ಟು ಅಲ್ಲಿಗೆ ಬರ್ತೀನಿ ನಾನು. ಯಾಕೆ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಸರ್, ಅದು ಇಂಪಾರ್ಟೆಂಟ್ ಮೇನ್. ಈಗ IPL ಅಂತ ಹೇಳಿದಾಗ ಯಾವುದೋ ಒಂದು ರಾಜ್ಯ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ನಮ್ಮದು ಕರ್ನಾಟಕದಲ್ಲಿ RCB ಗೆಲ್ಲಿ ಅಂತ ಹೇಳ್ತಾರೆ. ಈಗ ಗುಜರಾತ್ ಅವ್ರು ಗೆಲ್ಲಿ ಅಂತ ಹೇಳ್ತಾರೆ, ಮುಂಬೈ ಅವ್ರು ಅಂತಾರೆ ನಮ್ಮ ಮುಂಬೈ ಇಂಡಿಯನ್ಸ್ ಗೆಲ್ಲಿ ಅಂತ ಹೇಳ್ತಾರೆ. ಬಟ್ ವರ್ಲ್ಡ್ ಕಪ್ ಅಂತ ಬರ್ತದಲ್ಲ, 140 ಕೋಟಿ ಜನ ಇದು ಗೆಲ್ಲಿ ಅಂತ ಹಾರೈಕೆ ಹೇಳ್ತಾರೆ. ಹೌದಲ್ವಾ? ಹೌದ್ ತಾನೆ? IPL ಅಂದ್ರೆ ಬರೀ ಒಂದ್ ರಾಜ್ಯ ಮಾತ್ರ ನಮ್ದು ಗೆದ್ಬಿಡ್ಲಪ್ಪ, ನಾವು ಆಡ್ಬಿಟ್ಟಿದೀವಿ ಇದಕ್ಕೋಸ್ಕರ ನಾವು ಇದಕ್ಕೆ ನಮ್ಮ ಫೇವ್ರೇಟ್ ಅನ್ಕೊಂಡು ಆ ತಲೆ ತುಂಬ್ಕೊಂಡಿರ್ತಾರೆ. ಬಟ್ ವರ್ಲ್ಡ್ ಕಪ್ ಹಂಗಲ್ಲ, 140 ಕೋಟಿ ಜನರುಗಳು ಕೂತ್ಕೊಂಡು ಮಿಸ್ ಮಾಡಿದ್ರೆ ಇದು ಗೆಲ್ಲೇಬೇಕು ಅಂತ ಅವರೆಲ್ಲರೂ ಹಾರೈಕೆನೇ ಇರುತ್ತೆ. ಈಗ ನೋಡಿ, ಶ್ವೇತಾ ಉಪವಾಸ ಮಾಡ್ತೀನಿ ನಾನೇ ಬೇಡ ಅನ್ಬಿಟ್ಟು 3 ಪ್ಲೇಟ್ ಬಿಸ್ಕೆಟ್ ತಿನ್ಕೊಂಡು ಇಲ್ಲಿ ಒಳಗೆ ಬಂದಿದ್ದು. ಹಿಂಗೂ ಇರುತ್ತೆ, ಕಾಫಿ ಬಿಸ್ಕೆಟ್ ಎಲ್ಲ ತಿನ್ಕೊಂಡು. ಈಗ ಕೇಳಿದ್ರೆ ಮ್ಯಾಚ್ಗೆಲ್ಲ ತನಕ ಉಪವಾಸ ಮಾಡ್ತೀನಿ, ನಮ್ಮ ಸಿನಿಮಾ ರಿಲೀಸ್ ದಿನ ಉಳ್ಸೇವ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಬೇಡಮ್ಮ ತಿನ್ನಮ್ಮ ಅಂತ ಹೇಳಿ ಈಗ ಅಲ್ಲಿ ತಿನ್ನಿಸ್ಬಿಟ್ಟು ನಿಮ್ ಮುಂದೆ ಕಷ್ಟ ಆಯ್ತು ಡೋರ್ ಹಾಕೊಂಡು ನನ್ಕಂಡು ನೀನ್ ಕೂತ್ಕೊಂಡು ಇಂಡಿಯಾ ಗೆಲ್ತದೆ ಅಂತ ಹೇಳಿದ್ರು. ನಾನು ಹೇಳಿದ್ದೀನಿ ಕಾಪಿ ಮಾಡಿ ಹೇಳಿದ್ರು ಅಷ್ಟೇ. ತಪ್ಪೇನಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಬೆಳಗ್ಗೆ ದೇವಸ್ಥಾನಗಳು ಓಪನ್ ಆದಾಗ ಸಂಕಲ್ಪ ಮಾಡಿರೋದೇ ಟೀಮ್ ಇಂಡಿಯಾ ಗೆಲ್ಲಿ ಅಂತ ಅಂದ್ಬಿಟ್ಟು ದೇವಸ್ಥಾನಗಳಲ್ಲಿ ಸಂಕಲ್ಪ ಮಾಡಿ ಅರ್ಚನೆ ಮಾಡಿ ಪೂಜೆ ಮಾಡಿ ಆ ನಂತರ ಮಿಕ್ಕಿದ ಕೆಲಸ ಕಾರ್ಯಗಳಿಗೆ ಹೋಗಿದ್ದಾರೆ. ನಮ್ಮ ಇಂಡಿಯಾ ಅಂತಂದ್ರೆ ಕ್ರಿಕೆಟ್ ಧರ್ಮ ರೀ, ಮಾಡೇ ಮಾಡ್ತಾರೆ ಆ ಕೆಲಸವನ್ನ, ಎಲ್ಲರೂ ಕೂಡ ಮಾಡ್ತಾರೆ. ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಇಲ್ದಿದ್ದವರು ಕೂಡ ಉಪವಾಸ ಮಾಡ್ತಾರೆ, ತಪ್ಪೇನು ಇಲ್ಲ.